ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಕಳೆದ ವಾರ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿದ್ದ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಕೆಲ ಖಡಕ್ ಸಂದೇಶಗಳನ್ನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವನ್ನ ಪೂರಾ ತಮ್ಮ ಕೈಗೆ ತೆಗೆದುಕೊಳ್ಳಲು ವೇದಿಕೆ ಸಿದ್ಧಪಡಿಸಿದ್ದಾರೆ. ಸಂಪನ್ಮೂಲ ವಿಚಾರದಲ್ಲಿ ಚಿನ್ನದ ಗಣಿಯಂತಿರುವ ಬೆಂಗಳೂರು ಮೇಲೆ ನಿಯಂತ್ರಣ ಸಾಧಿಸಲು ತಮ್ಮ ಆಪ್ತ ಬಳಗದ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹುದ್ದೆಗೆ ಬರುವಂತೆ ನೋಡಿಕೊಂಡಿದ್ದಾರೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ತಂದು ಡಿಕೆಶಿಗೆ ಅಷ್ಟ ದಿಗ್ಬಂಧನ ಹಾಕಲು ಮುಂದಾಗಿದ್ದಾರೆ. ಹೈಕಮಾಂಡ್ ನಿಷ್ಠ ಗಾಂಧಿ ಕುಟುಂಬದ ನಿಷ್ಠರಾಗಿರುವ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸಾರಥ್ಯ ನೀಡಿದ ನಂತರ ಪ್ರಮಾಣ ವಚನದ ದಿನ ಬೆಂಗಳೂರಿಗೆ ಬಂದಿದ್ದ ರಾಹುಲ್ ಡಿಕೆ ಶಿವಕುಮಾರ್ ಜಿ ಸಂಪುಟ ಸದಸ್ಯರಿಗೆ ಖಾತೆ ಹಂಚುವಾಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ, ಯಾವ ಕಾರಣಕ್ಕೂ ತಪ್ಪಿಸಬೇಡಿ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರೇ ಈ ಆದೇಶ ಜಾರಿ ಮಾಡಿದ ಮೇಲೆ ಡಿಕೆ ಶಿವಕುಮಾರ್ ಏನ್ ಮಾಡಲು ಸಾಧ್ಯ? ಹಾಗಂತಲೇ ಸಂಪುಟಕ್ಕೆ ಸೇರ್ಪಡೆಯಾದವರಿಗೆ ಖಾತೆ ಹಂಚುವಾಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ. ರಾಹುಲ್ ಮಧ್ಯಪ್ರವೇಶ ಮಾಡಿದ್ದು ಡಿಕೆಶಿಗೆ ಒಂದು ವಿಷಯವನ್ನ ಮನದಟ್ಟು ಮಾಡಿದೆ. ಖಾತೆ ಹಂಚಿಕೆಯ ವಿಷಯದಲ್ಲಿ ಯಾವತ್ತೂ ಕೂಡ ಮೂಗು ತೂರಿಸಿದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮಾತಿನ ಪ್ರಕಾರ ಈ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಕಟ್ಟಾ ವಿರೋಧಿಯಾಗಿದ್ದಂತಹ ಬಿಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಹುದ್ದೆಗೆ ಬರುವಂತೆ ನೋಡಿಕೊಂಡಿದ್ದಾರೆ. ಅಲ್ಲಿಗೆ ಇದು ತಮ್ಮ ಸರ್ಕಾರವನ್ನ ಕಟ್ಟಿ ಹಾಕುವ ಪ್ರಯತ್ನ, ಪಕ್ಷವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ಅವರು ನಡೆಸಿದಂತಹ ಪ್ರಯತ್ನ ಎಂಬುದು ಬಂಡೆಗೆ ಕನ್ಫರ್ಮ್ ಆಗಿ ಹೋಗಿದೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಮಹಾ ಕದನವೊಂದಕ್ಕೆ ವೇದಿಕೆ ಸಜ್ಜಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಸ್ಥಾನ ತಪ್ಪಿಸಿ ಅವರನ್ನ ರೊಚ್ಚಿಗೆಬ್ಬಿಸಿ ಜಿಬಿಎ ಚುನಾವಣೆಗಳಲ್ಲಿ ಅವರು ಶಸ್ತ್ರ ತ್ಯಾಗ ಮಾಡುವಂತೆ ಮಾಡುವ ಹುನ್ನಾರ ನಡೆದಿದೆ. ಬೆಂಗಳೂರು ಮಹಾನಗರದ ರಾಜಕಾರಣದ ಆಳ ಅಗಲ ಗೊತ್ತಿರುವ ರೆಡ್ಡಿ ಅವರನ್ನ ರಣಾಂಗಣದಿಂದ ವಿಮುಖರಾಗುವಂತೆ ಮಾಡಿದ್ರೆ ಅದು ಜಿಬಿಎ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ತರುತ್ತದೆ. ಆಗ ಚುನಾವಣೆ ಸೋಲನ್ನ ಡಿಕೆಶಿ ತಲೆ ಮೇಲೆ ಕಟ್ಟಬಹುದು. ಮುಂದಿನ 2 ವರ್ಷಗಳಲ್ಲಿ ಹಂತವಾಗಿ ಇಂತಹದ್ದೇ ಕಾರ್ಯಯೋಜನೆಗಳ ಮೂಲಕ ಡಿಕೆಶಿಗೆ ಪಕ್ಷದ ವರ್ಚಸ್ಸು ಬೆಳೆಸುವ ಶಕ್ತಿ ಇಲ್ಲ. ಮೇಲೆ ಎಬ್ಬಿಸುವ ತಂತ್ರಗಳು ಅವರಿಗೆ ಗೊತ್ತೇ ಹೊರತು ಗ್ರೌಂಡ್ ಲೆವೆಲ್ ನಲ್ಲಿ ಅವರಿಗೆ ಪಕ್ಷ ಬೆಳೆಸುವ ಸಾಮರ್ಥ್ಯವಿಲ್ಲ ಎಂಬಂತೆ ಬಿಂಬಿಸಿ 2028ರ ಚುನಾವಣೆಯಲ್ಲಿ ಬಂಡೆಗೆ ನಾಯಕತ್ವ ತಪ್ಪಿಸುವ ಲೆಕ್ಕಾಚಾರಗಳು ನಡೆಸಿರುವಂತಿವೆ ಎಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಬಣದ ಈ ತಂತ್ರ ಗಮನಕ್ಕೆ ಬರುತ್ತಲೇ ರಾಮಲಿಂಗಾರೆಡ್ಡಿ ಅವರ ಜೊತೆ ಅರ್ಧರಾತ್ರಿಯವರೆಗೆ ಸಭೆ ನಡೆಸಿ ರಾಹುಲ್ ಗಾಂಧಿ ಮೂಲಕ ತಮ್ಮ ಮೇಲೆ ಏರಿಸಲಾದಂತಹ ಒತ್ತಡದ ಬಗ್ಗೆ ವಿವರಿಸಿ ಅವರನ್ನ ವಿಶ್ವಾಸಕ್ಕೆ ಪಡೆಯಲು ಡಿಕೆಶಿ ಪ್ರಯತ್ನಿಸಿದ್ದಾರೆ. ಆದ್ರೆ ಇದು ಪ್ರಯೋಜನಕ್ಕೆ ಬಂದಿಲ್ಲ. ಹೀಗಾಗಿಯೇ ಸಿದ್ದು ಮತ್ತು ಡಿಕೆಶಿ ನಡುವೆ 3 ದಿನಗಳಿಂದ ಮಾತಿಲ್ಲ ಕಥೆಯಿಲ್ಲ ಎಂಬ ಮಾಹಿತಿ ಹರಿದಾಡ್ತಾ ಇದೆ. ಈ ನಡುವೆ ಮೊದಲ ಕಂತಿನ ಸಂಪುಟ ರಚನೆಯ ವೇಳೆ ಸಿದ್ದು ಕಟ್ಟಾ ಬೆಂಬಲಿಗರಾದ ಎಚ್.ಸಿ. ಮಹದೇವಪ್ಪ, ಪ್ರಿಯಾಪಟ್ಟಣ ವೆಂಕಟೇಶ್, ಆರ್.ಬಿ. ತಿಮ್ಮಾಪುರ್, ಜಮೀರ್ ಅಹಮದ್, ಸಂತೋಷ್ ಲಾಡ್ ಅವರನ್ನ ಹೊರಗಿಡಲಾಗಿದ್ದು ಡಿಕೆಶಿ ಪಟ್ಟು ಹಿಡಿದು ಇವರಿಗೆ ಕೋಕ್ ಕುಡಿಸಿದರು ಎಂಬ ಸುದ್ದಿ ಹಬ್ಬಿಸಲಾಗ್ತಾ ಇದ್ದು, ಈ ಗುಂಪನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಎತ್ತಿ ಕಟ್ಟುವ ಮೂಲಕ ಮುಂದಿನ ದಿನಗಳಲ್ಲಿ ಡಿಕೆಶಿ ಅಹಿಂದ ವರ್ಗಗಳ ವಿರೋಧಿ ಎಂಬಂತೆ ಬಿಂಬಿಸಲು ಮಾಸ್ಟರ್ ಪ್ಲಾನ್ ರೆಡಿಯಾಗ್ತಾ ಇದೆ. ಮುಂದಿನ ಕಂತಿನ ವಿಸ್ತರಣೆ ವೇಳೆ ಸಂಪುಟ ಸೇರಲು 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಲೈನ್ನಲ್ಲಿದ್ದು, ಅದರಲ್ಲೂ ಮೇಲುಗೈ ಸಾಧಿಸಿ ಡಿಕೆಶಿ ಸರ್ಕಾರದ ಮೇಲೆ ಹಿಡಿತ ಬಿಗಿಗೊಳಿಸಲು ಸಿದ್ದು ಕ್ಯಾಂಪು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಶುರು ಮಾಡಿದೆ ಎಂಬ ಮಾಹಿತಿ ದೊರೆತಿದೆ. ಇದು ಸಕ್ಸೆಸ್ ಆಗಲಿ ವಿಫಲವಾಗಲಿ ಸಚಿವ ಸ್ಥಾನ ಆಕಾಂಕ್ಷಿಗಳು ಬಂಡೇಳುವುದು ಖಚಿತ ಎನ್ನಲಾಗ್ತಾ ಇದೆ. ಒಟ್ಟಾರೆ 2ನೇ ಹಂತದ ಸಂಪುಟ ವಿಸ್ತರಣೆ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ಲಕ್ಷಣಗಳು ಕಾಣಿಸ್ತಿರೋದು ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.